ಹಿರಿಯೂರು ಬಸ್ ದುರಂತದಲ್ಲಿ ಮೃತರ ಡಿಎನ್ಎ ಟೆಸ್ಟ್ ಕೋರ್ಟ್ ಅನುಮತಿ ನೀಡಿರೋದ್ರಿಂದ ಇಂದು ಸ್ಯಾಂಪಲ್ಸ್ ಕಲೆಕ್ಟ್ 2 ದಿನಗಳ ಒಳಗೆ ರಿಪೋರ್ಟ್ ಪಡೆದು ಮೃತದೇಹ ಹಸ್ತಾಂತರ. ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯ ನೆನೆದ ಅಕ್ಕಪಕ್ಕದ ಮನೆಯ ನಿವಾಸಿಗಳು. ಆಕೆ ವಿದ್ಯಾವಂತೆ ಮತ್ತು ಬುದ್ಧಿವಂತೆಯಾಗಿದ್ಲು. ಏಪ್ರಿಲ್ ತಿಂಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮನೆಯವಳಂತೆ ಇದ್ದಾಕೆಯನ್ನ ನೆನೆದು ಕಣ್ಣೀರಿಟ್ಟ ಮಹಿಳೆ. ದರ್ಶನ್ ಪತ್ನಿಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಪ್ರಕರಣ ತನಿಖೆ ಚುರುಕು. ಎಫ್ಐಆರ್ ಮಾಹಿತಿ ತಿಳಿದು ಭಯಗೊಂಡು ಅಕೌಂಟ್ ಡಿಲೀಟ್ ಮಾಡಿದ ಕಿಡಿಗೇಡಿಗಳು. ಬಂಧನ ಭೀತಿಯಿಂದ ವಿಜಯಲಕ್ಷ್ಮಿ ಕ್ಷಮೆ ಕೇಳಿದ ಟ್ರೋಲ್ ಮಾಡಿದ ಓರ್ವ ಯುವಕ. ನಾಯಕತ್ವ ಗೊಂದಲದ ನಡುವೆಯೇ ಇಂದು ದೆಹಲಿಗೆ ಸಿಎಂ ಪ್ರಯಾಣ. ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ. ಸಂಪುಟ ಪುನರ್ರಚನೆ ವಿಚಾರವು ಪ್ರಸ್ತಾಪಿಸುವ ನಿರೀಕ್ಷೆ. ಮೈಸೂರು ಅರಮನೆ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟ. ಮುಂಜಾಗ್ರತಾ ಕ್ರಮಗಳು ಅಳವಡಿಸೋದೇ ಸಿಲಿಂಡರ್ ಬಳಕೆ ಆರೋಪ. ಮೃತ ಸಲೀಂ ವಿರುದ್ಧವೇ ಎಫ್ಐಆರ್ ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.